ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಸಾರಿಕಾ ಸಾರಿಕಾ, ಇದ್ಯಾಕೆ ಹೀಗೆ ಕೂತಿದ್ಯಾ? ಬಾಗಲ್ ಬರೀ ತೆಗೆದೇ ಇದೆ, ಯಾರು ಹೋದ್ರು ಯಾರು ಬಂದರೂ ಗೊತ್ತಾಗಲ್ಲ. ಸಾರಿಕಾ, ಹೊಟ್ಟೆ ತುಂಬ ಹಸಿತಾ ಇದೆ, ಅಡುಗೆ ರೆಡಿನಾ? ಯಾಕೆ ಸಪ್ಪಗಿದೆಯಾ? ಕಾಂಪಿಟೇಷನಲ್ಲಿ ಪ್ರೈಸ್ ಬರಲಿಲ್ವಾ? ಬಂತು, ಫಸ್ಟ್ ಪ್ರೈಸ್. ಫಸ್ಟ್ ಪ್ರೈಸಾ? ಮತ್ತ್ಯಾಕೆ ಬೇಜಾರಲ್ಲಿದೆಯಾ? ನೀನು ಈ ರೀತಿ ಸಪ್ಪಕ್ಕೆ ಕೂತ್ಕೊಂಡಿರೋದು ನೋಡಿ ನಾನು ನಿನ್ನ ಕಾಂಪಿಟೇಷನಲ್ಲಿ ಪ್ರೈಸೇ ಬರಲಿಲ್ವೇನೋ ಅಂದ್ಕೊಂಡೆ. ಫಸ್ಟ್ ಪ್ರೈಸ್ ಬಂದರೂ ಒಳ್ಳೆ ಕಾನ್ಸೋಲೇಷನ್ ಪ್ರೈಸ್ ಬಂದವಳ ಥರ ಬೇಜಾರಲ್ಲಿದೆಯಾ? ಯಾಕೋ ಮನಸ್ಸಿಗೆ ಸಮಾಧಾನನೇ ಇಲ್ಲ ಕಣೋ ಜಯಕುಮಾರ. ಯಾಕೆ, ಏನಾಯಿತು? ನಾನು ಆ ಮ್ಯೂಸಿಕ್ ಧಮಾಕ ಆಲ್ಬಮ್ಗೆ ಹಾಡೋದಕ್ಕೆ ಒಪ್ಕೋಬಾರ್ದಾಗಿತ್ತು. ಇದ್ದಕ್ಕಿದ್ದಾಗಿ ನಿನಗೆ ಯಾಕೆ ಆ ರೀತಿ ಅನ್ಸೋದಕ್ಕೆ ಶುರುವಾಯಿತು? ಆ ಪ್ರೊಡ್ಯೂಸರು, ಆ ಮ್ಯೂಸಿಕ್ ಧಮಾಕ ಆಲ್ಬಮ್ಮು ಎರಡೂ ಸರಿ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಸಾರಿಕಾ, ನೀನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ಲಮ್ಮ ನನಗೆ. ಅದೇನು ಅಂತ ನೇರವಾಗಿ ಹೇಳು. ನಾನಿವತ್ತು ಸಿಂಗಿಂಗ್ ಕಾಂಪಿಟೇಷನ್ಗೆ ಹೋಗಿದ್ನಲ್ಲ, ಅಲ್ಲೊಬ್ಳು ಹುಡುಗಿ ಬಂದಿದ್ಲು. ಅವಳು ಆ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ಲು. ಅವಳ ಹೆಸರು ಚೈತ್ರ ಅಂತ. ಅವಳಿಗೆ ಸೆಕೆಂಡ್ ಪ್ರೈಸ್ ಬಂತು. ನನಗೂ ಅವಳಿಗೂ ಪರಿಚಯ ಆಯಿತು. ಹಾಗೆ ನಾವಿಬ್ಬರು ಮಾತಾಡ್ತಾ ಕೂತಿದ್ವಿ. ಮಾತಾಡ್ತಾ ಮಾತಾಡ್ತಾ ನಾನು ಮ್ಯೂಸಿಕ್ ಧಮಾಕ ಆಲ್ಬಮಲ್ಲಿ ಹಾಡೋ ವಿಚಾರ ಅವಳಿಗೆ ತಿಳಿಸ್ದೆ. ಅದಕ್ಕೆ ಚೈತ್ರ, ಆ ಮ್ಯೂಸಿಕ್ ಆಲ್ಬಮ್ ಸರಿ ಇಲ್ಲ, ನಮ್ಮಂಥವರು ಅಲ್ಲಿ ಹಾಡೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿದ್ಲು. ಯಾಕಂತೆ? ಆ ಆಲ್ಬಮಲ್ಲಿ ವಿಡಿಯೋ ತೆಗಿತಾರಲ್ಲ, ಅದು ಡೀಸೆಂಟಾಗಿರಲ್ವಂತೆ ಕಣೋ. ಇಂಡೀಸೆಂಟ್ ಡ್ರೆಸ್ಸಸ್ನೆಲ್ಲ ಹಾಕೊಳ್ಳೋಕೆ ಹೇಳ್ತಾರಂತೆ. ಪಿಕ್ಚರೈಸೇಷನ್ ಕೂಡ ತುಂಬ ಕೆಟ್ಟದಾಗಿರುತ್ತಂತೆ. ಓ, ಇದೆಲ್ಲ ಚೈತ್ರ ಹೇಳಿದ್ಲಾ? ಚೈತ್ರನೇ ಹೇಳಿದ್ದು. ಅವಳಿಗೆ ಹೇಗೆ ಗೊತ್ತಾಯ್ತಂತ ಇದೆಲ್ಲ? ಮೊದಲು ಈ ಆಲ್ಬಮ್ಗೆ ಹಾಡೋಕ್ಕೆ ಮೇಘರಾಜು ಚೈತ್ರಾಗೆ ಆಫರ್ ಮಾಡಿದ್ರಂತೆ. ಅವಳು ಅದಕ್ಕೆ ಒಪ್ಕೊಂಡ್ಬಿಟ್ಟಿದ್ಲಂತೆ. ಕಾಂಟ್ರಾಕ್ಟ್ ಸೈನ್ ಮಾಡೋ ಹಿಂದಿನ ದಿನ ಆ ವಿಡಿಯೋ ವಿಚಾರ ಅವಳಿಗೆ ಗೊತ್ತಾಗಿದೆ. ಅದಕ್ಕೆ ಆ ಕಾಂಟ್ರಾಕ್ಟ್ ಸೈನ್ ಮಾಡದೆ ಆ ಪ್ರಾಜೆಕ್ಟಿಂದ ಹೊರಗೆ ಬಂದಿದ್ದಾಳೆ. ಆ ಚೈತ್ರ ಹೇಳಿದ್ದು ನಿಂಗೆ ನಿಜ ಅಂತ ಅನಿಸ್ತಾ ಇದೆಯಾ? ಅಷ್ಟಕ್ಕೂ ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ನನಗೆ ಅನ್ನಿಸ್ತಿಲ್ಲ ಕಣೋ. ಅವಳು ಸುಳ್ಳು ಹೇಳಿ ಬಿಡಲಿ, ನನಗೆ ಮುಂಚಿಂದನೂ ಆ ಪ್ರಾಜೆಕ್ಟಲ್ಲಿ ಹಾಡೋಕ್ಕೆ ಮನಸ್ಸಿರಲಿಲ್ಲ ಕಣೋ. ಕಾಂಟ್ರಾಕ್ಟ್ ಸೈನ್ ಮಾಡ್ಬೇಕಾದ್ರೆ ನಾನು ಹೇಳಿರಲಿಲ್ವಾ, ಇಂಥ ಪಾಪ್ ಆಲ್ಬಮ್ಗಳಿಗೆಲ್ಲ ನನ್ನ ವಾಯ್ಸ್ ಸೂಟ್ ಆಗಲ್ಲ ಅಂತ. ಬ್ರೇಕ್ ಸಿಗುತ್ತೆ ಅಂತ ಒಪ್ಕೊಂಡ್ಬಿಟ್ಟೆ. ಚೈತ್ರ ಹೇಳಿದ್ಮೇಲೆ ಮನಸ್ಸಿಗೆ ಹಿಂಸೆ ಆಗ್ತಿದೆ ಕಣೋ. ನಾ ಈ ಮ್ಯೂಸಿಕ್ ಆಲ್ಬಮ್ನಲ್ಲಿ ಹಾಡಲ್ಲ. ಸಾರಿಕಾ, ಸಮಾಧಾನ ಮಾಡ್ಕೊ. ನಿನಗೆ ಈ ಆಲ್ಬಮಲ್ಲಿ ಹಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಹಾಡಬೇಡ. ಆದರೆ ಕಾಂಟ್ರಾಕ್ಟ್ ಸೈನ್ ಮಾಡಿದ್ದೀನಲ್ವ. ಸಾರಿಕಾ, ಈ ಅಗ್ರಿಮೆಂಟು ಕಾಂಟ್ರಾಕ್ಟು ಅಂತ ಸುಮ್ಮನೆ ಮಾಡಿಸ್ಕೋತಾರೆ. ನಿನಗೆ ಈ ಪ್ರಾಜೆಕ್ಟಲ್ಲಿ ಹಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡು, ಹಾಡಬೇಡ. ಈ ಪ್ರಾಜೆಕ್ಟ್ನಿಂದಾಗಿ ಭಾವಯಾನ ಅಂತ ಒಳ್ಳೆ ಪ್ರಾಜೆಕ್ಟ್ ಕೈಬಿಟ್ಟು ಹೋಯ್ತು. ಇಂಥ ಪ್ರಾಜೆಕ್ಟ್ ನಾನು ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ಅಂತ ಈಗ ನನಗೆ ಬೇಜಾರಾಗ್ತಾ ಇದೆ. ಸಾರಿಕಾ, ಅಳಬೇಡವೆ, ಸಮಾಧಾನ ಮಾಡ್ಕೊ. ನಿನಗೆ ಈ ಮ್ಯೂಸಿಕ್ ಧಮಾಕದಲ್ಲಿ ಹಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಹಾಡಬೇಡ. ಈ ಪ್ರಾಜೆಕ್ಟ್ನ ಬಿಟ್ಬಿಡು, ಮುಂದೆ ಒಳ್ಳೆ ಅವಕಾಶಗಳು ಸಿಕ್ಕೇ ಸಿಗುತ್ತೆ. ಸರ್, ಒಳಗಡೆ ಬರ್ಬೋದಾ? ಎಸ್, ಕಮ್ ಇನ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾನು ರಾವ್ ಅಂತ. ನಾನು ರಾಮನಾಥ್. ಎಸ್ ಜೆಂಟಲ್ಮನ್, ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಶಸ್ವಿ ದಾಸ್ ಸರ್ಜಿಕಲ್ ಕಂಪನಿಗೆ ನೀವೇ ಮೇಜರ್ ಸಪ್ಲೈಯರ್ಸ್ ಅಂತ ಕೇಳ್ಪಟ್ಟಿದ್ದೆ. ಹೌದು ಸರ್. ಹೌದು ಸರ್. ಆ ಕಂಪನಿ ಈಗ ಲಾಸ್ನಲ್ಲಿ ನಡೀತಾ ಇದೆ. ಆ ಕಂಪನಿ ಮೇಲೆ ಸಾಕಷ್ಟು ಲಯಬಿಲಿಟೀಸ್ ಇದೆ ಅಂತ ರಿಪೋರ್ಟ್ ಬಂದಿದೆ. ಅವರು ನಿಮ್ಮ ಪೇಮೆಂಟ್ಸ್ನೆಲ್ಲ ಕ್ಲಿಯರ್ ಮಾಡಿದಾರಾ? ಇಲ್ಲ ಸರ್, ಅವರು ನಮಗೆ ಡೆಫರ್ಡ್ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಡಿಫರ್ಡ್ ಪೇಮೆಂಟ್ ಅಂದರೆ ಅವರು ಮುಂದೆ ಯಾವತ್ತೋ ನಿಮ್ಮ ಹಣನ ಸೆಟ್ಲ್ ಮಾಡ್ತಾರೆ. ನೀವು ಅದಕ್ಕೆ ಒಪ್ಕೊಂಡ್ರಾ? ನಮಗೆ ಬೇರೆ ದಾರಿ ಇರಲಿಲ್ಲ ಸರ್. ಕಾಂಪ್ರಮೈಸ್ ಆಗಲೇಬೇಕಾಗಿತ್ತು. ಇಲ್ಲ ಹೋದರೆ ನಮ್ಮ ಹಣ ನಮಗೆ ಸಿಗ್ತಿರ್ಲಿಲ್ಲ. ಯಾವ ಕಂಡೀಷನ್ಸ್ ಮೇಲೆ ನೀವು ಕಾಂಪ್ರಮೈಸ್ ಆದ್ರಿ?
ನಮಗೆ 2 ಚಾಯ್ಸ್ ಇತ್ತು ಸರ್. ನಮಗೆ ಪೇಮೆಂಟ್ ಬೇಕೇ ಬೇಕು ಅಂತ ಯಶಸ್ವಿದಾಸ್ ಸರ್ಜಿಕಲ್ ಕಂಪ್ನಿಗೆ ಡಿಮ್ಯಾಂಡ್ ಮಾಡೋದು. ಪಾಪ ಮೊದಲೇ ಕಂಪ್ನಿ ಲಾಸ್ನಲ್ಲಿತ್ತು. ನಮಗೆ ಪೇಮೆಂಟ್ ಮಾಡಬೇಕಾದ್ರೆ ಕಂಪನಿ ಫ್ಯಾಕ್ಟ್ರಿ ಎಲ್ಲ ಮಾರಿ ಕೊಡಬೇಕಾಗಿತ್ತು. ಅವರು ಹಾಗೆ ಮಾಡಿದರೆ ನಮ್ಮ ಬಿಸ್ನೆಸ್ಗೂ ಲಾಸ್ ಆಗ್ತಾ ಇತ್ತು. ನಾವು ಅವರಿಗೆ ಹೇಗೆ ಮೇಜರ್ ಸಪ್ಲೈಯರ್ಸೋ ಅವರು ಹಾಗೆ ನಮಗೆ ಮೇಜರ್ ಕ್ಲೈಂಟ್ಸ್. ಅವರು ಫ್ಯಾಕ್ಟ್ರಿ ಮಾರಿದರೆ ನಮಗೂ ಲಾಸ್ ಆಗ್ತಾ ಇತ್ತು, ಅವ್ರಿಗೂ ಲಾಸ್ ಆಗ್ತಾ ಇತ್ತು. ಅದಕ್ಕೋಸ್ಕರ ನಾವು ಒಪ್ಕೊಳ್ಳಿಲ್ಲ ಸರ್. ಎರಡನೇ ಚಾಯ್ಸ್ ನಮ್ಗೆ ಇದ್ದಿದ್ದು ಡಿಫರ್ಡ್ ಪೇಮೆಂಟ್ಗೆ ಒಪ್ಕೊಳ್ಳೋದು. ಈಗ ನಾವು ಮೆಟೀರಿಯಲ್ನ ಸಪ್ಲೈ ಮಾಡಿದ್ರೆ ಅವರು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಇಮ್ಮಿಡಿಯೇಟಾಗಿ ನಾವು ಸಪ್ಲೈ ಮಾಡಿದ್ದಕ್ಕೆ ಪೇಮೆಂಟ್ ಮಾಡ್ತಾರಂತೆ. ಆಮೇಲೆ ಮುಂದಕ್ಕೆ ನಮ್ಮ ಪೇಮೆಂಟ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಇದಕ್ಕೆ ನಾವು ಒಪ್ಕೊಂಡ್ರೆ ನಮಗೂ ಪೇಮೆಂಟ್ ಬರುತ್ತೆ, ಯಶಸ್ವಿದಾಸ್ ಕಂಪ್ನಿಗೂ ಸಹಾಯ ಆಗುತ್ತೆ. Gentlemen, I am sorry to say this. You are poor businessmen, bad negotiators. ಅಲ್ಲ, ಯಶಸ್ವಿದಾಸ್ ಸರ್ಜಿಕಲ್ ಕಂಪನಿ ಪರಿಸ್ಥಿತಿ ತುಂಬ ಕ್ಲಿಯರ್ ಆಗಿ ನಿಮಗೆ ಗೊತ್ತಿದೆ. ಅಂಥದ್ರಲ್ಲಿ ನೀವು ಅವ್ರ ಕಂಡೀಷನ್ಸ್ಗೆ ಒಪ್ಕೊಂಡಿದ್ದೀರಲ್ಲ. ಆ ಕಂಪನಿ ಮೇಲೆ ಎಷ್ಟೊಂದು ಲಯಬಿಲಿಟೀಸ್ ಇದೆ. ಅವರು ನಿಮಗಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಜನಕ್ಕೆ ಹಣ ಕೊಡಬೇಕಾಗಿದೆ. ನಿಮ್ಮ ಹಣ ನಿಮ್ಗೆ ಸಿಗತ್ತೆ ಅಂತ ನಂಬ್ಕೊಂಡು ಕೂತಿದ್ದೀರಲ್ಲ. ಐ ಥಿಂಕ್ ಯು ಆರ್ ಬೆಟ್ಟಿಂಗ್ ಆನ್ ಎ ಲೂಸಿಂಗ್ ಹಾರ್ಸ್. ನಾವು ತುಂಬ ರಿಜಿಡ್ ಆದರೆ ಹೇಗೆ ಸರ್? ಮುಂದೆ ಪೇಮೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಯಶಸ್ವಿದಾಸ್ ಕಂಪ್ನಿ ಜೊತೆ ಬಹಳ ವರ್ಷಗಳಿಂದ ವ್ಯವಹಾರ ಮಾಡ್ತಾನೆ ಬಂದಿದ್ದೀವಿ. ನಾವು ಆ ಕಂಪ್ನಿ ಜೊತೆನೇ ಬೆಳೀತಾ ಬಂದಿದ್ದೀವಿ. ಹೀಗಿರುವಾಗ ಆ ಕಂಪ್ನಿ ಲಾಸ್ನಲ್ಲಿರುವಾಗ ನಮಗೆ ಪೇಮೆಂಟ್ ಬೇಕೇ ಬೇಕು ಅಂತ ಪಟ್ಟಿಟ್ಟು ಕೂತ್ಕೊಂಡ್ರೆ ಅದು ತಪ್ಪಾಗುತ್ತೆ, ಎಥಿಕ್ಸ್ ಅಲ್ಲ ಸರ್. ಮಿಸ್ಟರ್ ರಾವ್, ಬಿಸ್ನೆಸ್ ಜೊತೆ ಎಮೋಷನ್ಸನ್ನು ಮಿಕ್ಸ್ ಮಾಡಿದ್ರೆ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗೋದಕ್ಕಾಗೋದಿಲ್ಲ. ಬಿಸ್ನೆಸ್ಸೇ ಬೇರೆ, ಎಮೋಷನ್ಸೇ ಬೇರೆ. ಎಮೋಷನ್ಸ್ನ ಫಾಲೋ ಮಾಡಿದ್ರೆ ಬಿಸ್ನೆಸ್ ನಡೆಸೋದಕ್ಕಾಗಲ್ಲ. ಅದೆಲ್ಲ ಸರಿ ಸರ್. ನಾವೊಂದೊಳ್ಳೆ ಪಟ್ಟು ಹಿಡಿದು ಕೂತಿದ್ರೆ ನಮಗೆ ಬರೋ ಹಣನೂ ಬರ್ತಿರ್ಲಿಲ್ಲ. ಹಾಗೆ ನಮ್ಮ ಬಿಸ್ನೆಸ್ ಕೂಡ ಲಾಸ್ ಆಗಿರೋದು. ಮಿಸ್ಟರ್ ರಮಾನಾಥ್, ಯಶಸ್ವಿದಾಸ್ ಸರ್ಜಿಕಲ್ಸ್ ಒಂದು ಸಿಂಕಿಂಗ್ ಕಂಪನಿ. ಈಗ ಆ ಕಂಪನಿಗೆ ಫಂಡ್ಸಿನ ಅವಶ್ಯಕತೆ ಇದೆ. ಫಂಡ್ಸ್ ಅಲೋಕೇಟ್ ಆಗದೆ ಹೊರತು ಪ್ರೊಡಕ್ಷನ್ ಸ್ಟಾರ್ಟ್ ಆಗೋದಿಲ್ಲ. ಯಾವತ್ತೋ ಸಿಗಬೇಕಾದ ಹಣಕ್ಕೋಸ್ಕರ ನೀವು ನಿಮಗೆ ಈಗ ಆಗೋದಾದ ಲಾಭನ ತ್ಯಾಗ ಮಾಡ್ತಿದ್ದೀರಾ ಅಂತ ನನಗನ್ಸುತ್ತೆ. ನಮಗೆ ಬೇರೆ ಆಲ್ಟರ್ನೇಟಿವ್ ಆದರೂ ಏನಿತ್ತು ಸರ್? ಅವರು ಟರ್ಮ್ಸ್ಗೆ ಒಪ್ಕೊಳ್ಳೋದು ಬಿಟ್ಟು. ಒಂದು ಆಲ್ಟರ್ನೇಟಿವ್ ಇದೆ ಮಿಸ್ಟರ್ ರಾವ್. ಆ ಕಂಪನಿ ಹತ್ರ ಹೋಗ್ಬಿಟ್ಟು ನಮ್ಮ ಪೇಮೆಂಟು ಇಮಿಡಿಯೇಟಾಗಿ ಸೆಟಲ್ ಮಾಡಿ ಅಂತ ಡಿಮ್ಯಾಂಡ್ ಮಾಡಿ. ಸರ್, ಆಲ್ರೆಡಿ ಆ ಕಂಪ್ನಿಯಲ್ಲಿ ಪ್ರೊಡಕ್ಷನ್ ನಡೀತಾ ಇಲ್ಲ. ಹಾಗಾಗಿ ತಕ್ಷಣಕ್ಕೆ ಅವ್ರು ನಮ್ಮ ಪೇಮೆಂಟ್ ಮಾಡಲ್ಲ. ಈಗಿರುವಾಗ ನಾವು ಹೋಗಿ ಇಮಿಡಿಯೇಟ್ ನಮ್ಮ ಪೇಮೆಂಟ್ ಕೊಡಿ ಅಂತೇಳಿ ಡಿಮ್ಯಾಂಡ್ ಮಾಡಿದ್ರೆ ನಮ್ಗೇನು ಸಿಗುತ್ತೆ ಸರ್? ನಮಗೆ ಬರೋ ಹಣನೂ ಬರಲ್ಲ. ನೋ ಮಿಸ್ಟರ್ ರಮನಾಥ್, ಆ ಕಂಪನಿ ಹತ್ರ ನೀವು ನಿಮ್ಮ ಪೇಮೆಂಟ್ಸನ್ನು ಡಿಮ್ಯಾಂಡ್ ಮಾಡಿದ್ರೆ ಅವ್ರಿಗೆ ಪ್ರೆಷರ್ ಹೆಚ್ಚಾಗತ್ತೆ. ಆಗ ಅವರು ಬೇರೆ ದಾರಿ ಇಲ್ಲದೆ ನಮ್ಮ ಹತ್ರ ನೆಗೋಸಿಯೇಷನ್ಸ್ ಬಂದೇ ಬರ್ತಾರೆ. ನಾವು ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪ್ರಕಾರ ಯಶಸ್ವಿದಾಸ್ ಸರ್ಜಿಕಲ್ ಕಂಪನಿನ ಟೇಕ್ ಓವರ್ ಮಾಡ್ಕೋಬೋದು. ನೋಡಿ ಸರ್, ಯಶಸ್ವಿದಾಸ್ ಕಂಪ್ನಿನ ನೀವೇ ನಡೆಸ್ತಿರೋ ಅವರೇ ನಡೆಸ್ತಾರೋ ಅದು ನಮಗೆ ಬೇಕಾಗಿಲ್ಲ. ಒಟ್ಟಿನಲ್ಲಿ ನಮ್ಮ ಹಣ ನಮಗೆ ಸಿಗಬೇಕು, ನಮ್ಮ ಬಿಸ್ನೆಸ್ ನಡಿಬೇಕು ಅಷ್ಟೇ. ನೋಡಿ ಜೆಂಟಲ್ಮನ್, ನಾವು ಬಿಗ್ಗೆಸ್ಟ್ ಗ್ಲೋಬಲ್ ಪ್ಲೇಯರ್ಸ್ ಸೌತ್ ಇಂಡಿಯನ್ ಮಾರ್ಕೆಟ್ಗೆ ಈಗ ಎಂಟರ್ ಆಗ್ತಾ ಇದ್ದೀವಿ. ಫಾರ್ ದಟ್ ವಿ ಹ್ಯಾವ್ ಟೇಕ್ ಓವರ್ ಪ್ಲಾನ್ಸ್. ಯಶಸ್ವಿದಾಸ್ ಸರ್ಜಿಕಲ್ ಕಂಪ್ನಿನ ನಾವು ಟೇಕ್ ಓವರ್ ಮಾಡ್ಕೋಬೇಕು ಅಂತಿದ್ದೀವಿ. ಆದರೆ ಆ ಕಂಪನಿಯವರು ರೆಸಿಸ್ಟ್ ಮಾಡ್ತಾ ಇದ್ದಾರೆ. ನೀವು ಅವ್ರಿಗೆ ಸಪೋರ್ಟಾಗಿ ಹಿಂದೆ ನಿಂತಿದ್ದೀರಾ. ನೀವು ಸಪ್ಲೈ ಮಾಡೋ ರಾ ಮೆಟೀರಿಯಲ್ಸ್ ಅವ್ರಿಗೆ ಲೈಫ್ ಲೈನ್ ಆಗಿದೆ. ಆ ಲೈಫ್ ಲೈನ್ನ ನಿಲ್ಲಿಸಿದ್ರೆ ಯಶಸ್ವಿದಾಸ್ ಸರ್ಜಿಕಲ್ ಕಂಪನಿ ಸಫೋಕೇಟ್ ಆಗುತ್ತೆ. ಆಗ ಅವರು ಟೇಕ್ ಓವರ್ಗೆ ಒಪ್ಕೋಬೋದು. ನೀವು ಅವ್ರಿಗೆ ರಾ ಮೆಟೀರಿಯಲ್ಸ್ನ ಸಪ್ಲೈ ಮಾಡದೆ ಹೋದರೆ ಅವರು ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡೋದಕ್ಕಾಗಲ್ಲ. ಪ್ರೊಡಕ್ಷನ್ ಆಗದೆ ಹೋದರೆ ಹಣ ಬರೋದಿಲ್ಲ. ಸೊ ದೇ ಹ್ಯಾವ್ ನೋ ಅದರ್ ಚಾಯ್ಸ್ ನನ್ನ ಪ್ರಪೋಸಲ್ನ ಒಪ್ಕೊಳ್ಳೋದು ಬಿಟ್ಟು. ನೀವು ನಿಮಗೆ ಪರಿಸ್ಥಿತಿ ಫೇವರಬಲ್ ಆಗೋ ಹಾಗೆ ಮಾಡ್ಕೊತಾ ಇದ್ದೀರಾ. ಇದರಿಂದ ನಮಗೆ ಬರೋ ಲಾಭ ಆದರೂ ಏನು ಸರ್? ಮಿಸ್ಟರ್ ರಾವ್, ನಾನು ನಿಮಗೆ ಅಡ್ವಾನ್ಸ್ ಆಗಿ ಪೇಮೆಂಟನ್ನು ಮಾಡ್ತೀನಿ ನಿಮ್ಮ ಮುಂದಿನ ಸಪ್ಲೈಸ್ಗೆ. ಆ್ಯಂಡ್ ಐ ಪ್ರಾಮಿಸ್
ಯಶಸ್ವಿ ದಾಸ್ ಸರ್ಜಿಕಲ್ ಕಂಪ್ನಿನ ನಾವು ಟೇಕ್ ಓವರ್ ಮಾಡ್ಕೊಂಡ್ಮೇಲೆ ನಾವು ಪ್ರೊಡಕ್ಷನ್ ಶುರು ಮಾಡ್ತೀವಿ. ಆ ಪ್ರೊಡಕ್ಷನ್ಗೆ ನೀವೇ ರಾ ಮೆಟೀರಿಯಲ್ಸ್ನ ಸಪ್ಲೈ ಮಾಡೋದಕ್ಕೆ ಆರ್ಡರ್ಸ್ ಕೂಡ ಇಶ್ಯೂ ಮಾಡ್ತೀವಿ. ಅದಕ್ಕೂ ಅಡ್ವಾನ್ಸ್ ಆಗಿ ಪೇಮೆಂಟನ್ನು ಸೆಟಲ್ ಮಾಡ್ತೀನಿ. ಇದರಿಂದ ನಿಮ್ಮ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ, ನಮ್ಮ ಕೆಲಸನೂ ಆಗುತ್ತೆ. ಸರ್, ಈಗ ನಾವೇನು ಮಾಡ್ಬೇಕು ಹೇಳಿ? ಯಶಸ್ವಿ ದಾಸ್ ಸರ್ಜಿಕಲ್ ಕಂಪನಿ ಹತ್ರ ನೀವು ಮಾಡ್ಕೊಂಡಿರೋ ನೆಗೋಸಿಯೇಷನ್ಸ್ನ ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡಿ. ನಮಗೆ ನೀವು ಪೇಮೆಂಟನ್ನು ಕೂಡಲೇ ಕೊಡಿ, ನಾವು ಇನ್ನು ಮುಂದೆ ರಾ ಮೆಟೀರಿಯಲ್ಸ್ನ ಸಪ್ಲೈ ಮಾಡೋದಿಲ್ಲ ಅಂತ ಹೇಳಿಬಿಡಿ. ನೀವು ತುಂಬ ವರ್ಷಗಳಿಂದ ಸರ್ಜಿಕಲ್ ಫೀಲ್ಡ್ನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರ. ನಿಮಗೆ ಸಾಕಷ್ಟು ಅನುಭವ ಇದೆ ಬಿಸ್ನೆಸ್ನಲ್ಲಿ. ನೀವು ಸಪ್ಲೈ ಮಾಡೋ ರಾ ಮೆಟೀರಿಯಲ್ನಿಂದ ಯಶಸ್ವಿ ದಾಸ್ ಸರ್ಜಿಕಲ್ ಕಂಪನಿಯವರು ಪ್ರೊಡಕ್ಷನ್ಗೆ ಕನ್ವರ್ಟ್ ಮಾಡಿ ಅದರಿಂದ ಬರೋ ಹಣದಿಂದ ಅವರು ನಿಮಗೆ ಪೇಮೆಂಟ್ ಮಾಡೋದಕ್ಕೆ ಸಾಕಷ್ಟು ಟೈಮ್ ಬೇಕಾಗತ್ತೆ. ಯಾವತ್ತೋ ಆಗೋ ಡಿಫರ್ಡ್ ಪೇಮೆಂಟ್ಗೆ ನೀವು ರೆಡಿ ಇದ್ದೀರಾ, ಅಥವಾ ನಾನು ನಿಮಗೆ ಕೊಡೋ ಇಮಿಡಿಯೇಟ್ ಸಿಂಗಲ್ ಚೆಕ್ ಪೇಮೆಂಟ್ಗೆ ರೆಡಿ ಇದ್ದೀರಾ? ನಿಮಗೆ ಬಿಟ್ಟಿರೋದು. ಅನುಭವಸ್ಥರು, ಬುದ್ಧಿವಂತರು, ನೀವು ಯೋಚನೆ ಮಾಡಿ. ನೀವು ಹೇಳೋದು ಸರಿ ಅನಿಸುತ್ತೆ ಸರ್. ಹೌದು ಸರ್, ನಾವು ಹೋಗಿ ಮಾತಾಡ್ತೀವಿ. ಅಪ್ಪಾಜಿ, ಕಾಫಿ. ಹಲೋ, ನಾನು ಆಫೀಸಿಂದ ಅಕೌಂಟೆಂಟ್ ಶಾಸ್ತ್ರಿ ಮಾತಾಡ್ತಾ ಇದ್ದೀನಿ. ಸರಿಯು ಮೇಡಮ್ ಇದ್ದಾರಾ? ಇದ್ದಾರೆ, ಒಂದು ನಿಮಿಷ. ಸರಿಯು, ಫೋನ್. ಯಾರು? ಅಕೌಂಟ್ ಶಾಸ್ತ್ರಿಗಳು. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ ಮೇಡಮ್. ಇವತ್ತು 5-6 ಜನ ರಾ ಮೆಟೀರಿಯಲ್ ಸಪ್ಲೈಯರ್ಸ್ ಬಂದಿದ್ರು ಮೇಡಮ್. ರಾ ಮೆಟೀರಿಯಲ್ ಸಪ್ಲೈಯರ್ಸಾ? ಅವ್ರ ಹತ್ರ ಎಲ್ಲ ಮಾತಾಡಿದ್ನಲ್ಲ ಮೇಡಮ್. ಮೇಜರ್ ಸಪ್ಲೈಯರ್ಸ್ ಅಲ್ಲ ಮೇಡಮ್. ನಮ್ಮ ಕಂಪ್ನಿಗೆ ಸಣ್ಣ ಪುಟ್ಟ ಕನ್ಸೈನ್ಮೆಂಟ್ ಸಪ್ಲೈ ಮಾಡ್ತಾರಲ್ಲ, ಲೋಕಲ್ ಸಪ್ಲೈಯರ್ಸು. ಅವ್ರು ಬಂದು ಭಾಳ ಗಲಾಟೆ ಮಾಡಿದ್ರು. ಸಪ್ಲೈ ಮಾಡೋದಕ್ಕೆ ಪೇಮೆಂಟ್ ಕೊಡಲೇಬೇಕು ಅಂತ ಹಠ ಹಿಡಿದಿದ್ರು. ಎಷ್ಟು ಜನರು ಪೇಮೆಂಟ್ ಬಾಕಿ ಇದೆ ಶಾಸ್ತ್ರಿಗಳೇ? 20 ಜನರದ್ದು ಬಾಕಿ ಇದೆ ಮೇಡಮ್. ಸುಮಾರು 10ರಿಂದ 15 ಲಕ್ಷ ರೂಪಾಯಿ ಕೊಡಬೇಕಾಗ್ಬೋದು ಒಬ್ಬೊಬ್ಬರಿಗೆ. ಅಲ್ಲ, ಭಾಳ ಗಲಾಟೆ ಮಾಡಿದ್ರು. ಹಣ ಬೇಕೇ ಬೇಕು ಅಂತ ಪಟ್ಟಿಡು ಕೂತಿದ್ರು. ನಾನೇನೋ ಹೇಳಿ ಸಮಾಧಾನ ಮಾಡಿ ಕಳಿಸ್ದೆ. ಸರಿ, ನೀವು ಅವ್ರನ್ನ ನಾಳೆ ಆಫೀಸಿಗೆ ಕರೆಸಿ ಅವ್ರ ಹತ್ರ ನಾನು ಮಾತಾಡ್ತೀನಿ. ಅಯ್ಯೋ ಬೇಡ ಮೇಡಮ್, ಇವತ್ತೇ ಭಾಳ ಜೋರಾಗಿ ಮಾತಾಡ್ಕೊಂಡು ಹೋದರು. ನಾಳೆ ಮತ್ತೆ ನೀವು ಕರೆಸಿದ್ರೆ ಅವ್ರು ನಿಮ್ಮ ಜೊತೆ ಗಲಾಟೆ ಮಾಡಬಹುದು. ನೀವು ಕರೆಸಿ ಶಾಸ್ತ್ರಿಗಳೇ, ನಾನು ಮಾತಾಡ್ತೀನಿ. ಮೇಡಮ್, ಹಾಗಿದ್ರೆ ಪೊಲೀಸ್ ಪ್ರೊಟೆಕ್ಷನ್ ತೊಗೊಳ್ಳೋದು ಒಳ್ಳೆಯದು ಮೇಡಮ್. ನೀವು ಒಬ್ಬರೇ ಅವ್ರ ಜೊತೆ ಮಾತಾಡಬೇಡಿ ಮೇಡಮ್. ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ಏನೂ ಬೇಡ, ನೀವು ಅವ್ರನ್ನ ಕರೆಸಿ. ಆಯಿತು ಮೇಡಮ್, ಕರೆಸ್ತೀನಿ. ಥ್ಯಾಂಕ್ ಯು. ಓಕೆ ಮೇಡಮ್. ಏನು ಹೇಳಿದ್ರಮ್ಮ ಶಾಸ್ತ್ರಿಗಳು? ಆ ರಾ ಮೆಟೀರಿಯಲ್ ಸಪ್ಲೈಯರ್ಸ್ ಬಗ್ಗೆ ತಾನೆ? ಹೌದಪ್ಪಾಜಿ. ನೀನು ಅವ್ರ ಜೊತೆ ಮಾತಾಡಿದ್ಯಾ ಅಲ್ವಾ? ಮೇಜರ್ ಸಪ್ಲೈಯರ್ಸ್ ಹತ್ರ ಮಾತಾಡಿದ್ದೆ. ಇವರೆಲ್ಲ ಸಣ್ಣ ಸಣ್ಣ ಕನ್ಸೈನ್ಮೆಂಟ್ ಕಳಿಸೋವಂಥ ಸಪ್ಲೈಯರ್ಸ್. ಇವತ್ತು ಆಫೀಸಿಗೆ ಬಂದು ಗಲಾಟೆ ಮಾಡೋದ್ರಂತೆ, ಪೇಮೆಂಟ್ ಕೊಡಿ ಅಂತ. ಸರಿಯು, ನಾವೀಗ ಒಟ್ಟು ಎಷ್ಟು ಜನಕ್ಕೆ ಪೇಮೆಂಟ್ ಮಾಡಬೇಕಾಗಿದೆ ಮತ್ತು ಒಬ್ಬೊಬ್ಬರಿಗೂ ಎಷ್ಟೆಷ್ಟು ಪೇ ಮಾಡಬೇಕಾಗಿದೆ? 20 ಜನ ಸಪ್ಲೈಯರ್ಸ್ಗೆ ಪೇಮೆಂಟ್ ಮಾಡಬೇಕು. ಒಬ್ಬೊಬ್ಬರಿಗೆ 10ರಿಂದ 15 ಲಕ್ಷ ಕೊಡಬೇಕು. ಹೇಗಮ್ಮ ಮಾಡೋದಿದು? ಚಿಕ್ಕ ಅಮೌಂಟ್ ಅಲ್ವಾ ಅಪ್ಪಾಜಿ, ಬಿಡಿ,
ಹೇಗೋ ವ್ಯವಸ್ಥೆ ಮಾಡಿದ್ರಾಯ್ತು. ಅಲ್ಲಮ್ಮ, ಒಬ್ಬೊಬ್ಬರಿಗೆ 10-15 ಲಕ್ಷ ಅಂತೆ, ಒಟ್ಟು 20 ಜನ ಇದ್ದಾರೆ ಅಂತೆ, ಕೋಟ್ಯಾಂತರ ರೂಪಾಯಿ ಆಯ್ತಲ್ಲಮ್ಮ. ಅಲ್ಲ ಸರಿಯು, ಒಬ್ಬರಿಗೆ ಅಥವಾ ಒಟ್ಟು 10-15 ಲಕ್ಷ ಅಂದರೆ ಪೇಮೆಂಟ್ ಮಾಡ್ಬೋದಾಗಿತ್ತು. ಅಂದರೆ ಇಷ್ಟು ದೊಡ್ಡ ಅಮೌಂಟು ಎಲ್ಲಿಂದ ತರೋಣ? ಅದಕ್ಕೆ ಸರಿಯು ನಾನು ಹೇಳಿದ್ದು ಈ ಕಂಪ್ನಿನ ಮಾರಿಬಿಡೋಣ ಅಂತ. ನಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರನೂ ಸಿಕ್ಕಾಗತ್ತೆ, ನಮ್ಮ ಲಯಬಿಲಿಟೀಸ್ ಎಲ್ಲನೂ ಕ್ಲಿಯರು ಮಾಡ್ಕೋಬೋದು. ಆದರೆ ನೀನು ನನ್ನ ಮಾತು ಕೇಳ್ತಾ ಇಲ್ವೇ? ಈಗಲೂ ನಾನು ಕಂಪ್ನಿ ಮಾರೋ ವಿಚಾರದ ಪರವಾಗಿಲ್ಲ ಅಪ್ಪಾಜಿ. ಕಂಪ್ನಿ ಮಾರೋದೊಂದೇ ಸೊಲ್ಯೂಷನ್ ಅಲ್ಲ ಅಲ್ವಾ. ಅವ್ರಿಗೆಲ್ಲ ಹೇಗೆ ಪೇಮೆಂಟ್ ಮಾಡಬೇಕು ಅನ್ನೋದೊಂದೇ ಅಲ್ವಾ ನಿಮ್ಮ ಯೋಚನೆ. ಅದಕ್ಕೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ಅಪ್ಪಾಜಿ. ಏನಮ್ಮ ಅದು? ಜಗದೀಶ್ ನನ್ನ ಹೆಸರಲ್ಲಿ ಒಂದು ಫ್ಲ್ಯಾಟ್ ಮತ್ತು ನಾವಿದ್ದ ಮನೇನ ಕೊಂಡ್ಕೊಂಡಿದ್ರು. ಅವೆರಡನ್ನೂ ಮಾರಿಬಿಟ್ರೆ ಸಪ್ಲೈಯರ್ಸ್ಗೆ ಪೇಮೆಂಟ್ ಕೊಡೋಷ್ಟು ಹಣ ಬರುತ್ತೆ. ಏನಮ್ಮ ಸರಿಯು ನೀನು ಹೇಳ್ತಾ ಇರೋ ಮಾತು? ಸ್ವರೂಪ, ಕೇಳಿದ್ಯಾ ನಿಮ್ಮ ಅಕ್ಕ ಹೇಳಿದ ಮಾತು? ಅಪ್ಪಾಜಿ, ನಾನು ತುಂಬ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದಿದ್ದೀನಿ. ಜಗದೀಶ ನೀನು ಕಷ್ಟಪಟ್ಟು ಸಂಪಾದಿಸಿರೋ ಆಸ್ತಿ ಇದು. ಜಗದೀಶ ನಿನಗೆ ಪ್ರೀತಿಯಿಂದ ಕೊಡಿಸಿರೋ ಮನೆ ಇದು. ಅದನ್ನು ಮಾರೋದು ಅಂದರೆ ನಂಗೆ ತುಂಬ ಬೇಜಾರಾಗುತ್ತಮ್ಮ. ಅದಕ್ಕೆ ಸರಿಯು ನಾ ಹೇಳಿದ್ದು, ನಮ್ಮ ಕಂಪ್ನಿನ ನಾವು ಮಾರ್ಬಿಡೋಣ. ನಾ ಹೇಳಿದಾಗೆ ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ. ಜಗದೀಶನ ವಿಷಯ ಯೋಚನೆ ಮಾಡಮ್ಮ. ಅವನು ಕೂಡಿಟ್ಟು ಆಸ್ತಿನ ಮಾರೋದು ಅಂತಂದ್ರೆ ನನಗೆ ಖಂಡಿತ ಒಪ್ಪಿಗೆ ಇಲ್ಲಮ್ಮ ಈ ವಿಷಯ. ಅವ್ರ ಬಗ್ಗೆ ಯೋಚನೆ ಮಾಡಿ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ಜಗದೀಶ್ಗೆ ಕಂಪ್ನಿ ಬಗ್ಗೆ ತುಂಬ ಅಟ್ಯಾಚ್ಮೆಂಟ್ಗಳಿವೆ. ಅಪ್ಪಾಜಿ, ನಾವೀಗ ಕಂಪ್ನಿನ ಮಾರಿಬಿಟ್ರೆ ಜಗದೀಶ್ ಡಿಪ್ರೆಷನ್ನಿಂದ ಹೊರಗೆ ಬರೋ ಒಂದೇ ಒಂದು ಭರವಸೆನೂ ಕಳ್ಕೊಂಡು ಬಿಡ್ತೀವಿ. ಕಂಪ್ನಿನ ಮೊದಲಿನ ಸ್ಥಿತಿಗೆ ತಂದರೆ ಜಗದೀಶ್ ಗೆಲುವಾಗಬಹುದು. ಒಂದು ವೇಳೆ ನಾವು ಮಾರಿಬಿಟ್ರೆ ಅವ್ರ ಮನಸ್ಸಿಗೆ ನೋವಾಗಿ ಅವ್ರ ಡಿಪ್ರೆಷನ್ನಿಂದ ಹೊರಗೆ ಬರ್ದೇನೂ ಇರ್ಬೋದು. ಮನೆ ಮಾರಿದ್ರೆ ಮತ್ತೆ ಸಂಪಾದಿಸ್ಬೋದು, ಆದರೆ ಕಂಪ್ನಿನೇ ಮಾರಿಬಿಟ್ರೆ ಮತ್ತೆ ಪಡ್ಕೊಳ್ಳೋದು ಕಷ್ಟ ಆಗತ್ತೆ. ಅಲ್ಲ, ನೀವು ಜಗದೀಶನ ಬಗ್ಗೆ ಯೋಚನೆ ಮಾಡೋದು ಅಷ್ಟೇ ಅಲ್ಲ, ನಿಮ್ಗೊಂದು ಮಗು ಇದೆ, ಆ ಮಗು ಬಗ್ಗೆನೂ ಯೋಚನೆ ಮಾಡಿ. ಅದು ಅಲ್ಲದೆ ಆ ಮನೆಯಲ್ಲಿ ಸಾರಿಕಾ, ಜಯಕುಮಾರ ಕೂಡ ಇದ್ದಾರೆ. ಅವರಿಬ್ಬರ ಹತ್ರನೂ ನಾನು ಮಾತಾಡಿದ್ದೀನಿ. ಅವರು ನಮ್ಮ ಹಳೆ ಮನೇಲಿ ಇರ್ತಾರೆ. ಜಗದೀಶ್ ಭವಿಷ್ಯದ ಜೊತೆಗೆ ನಮ್ಮೆಲ್ಲರ ಭವಿಷ್ಯನೂ ಸೇರಿದೆ ಅಪ್ಪಾಜಿ. ಜಗದೀಶ್ ಮೊದಲಿನ ಹಾಗೆ ಆಗ್ತಾರೆ ಅಂದರೆ ಈ ಫ್ಲ್ಯಾಟು, ಈ ಮನೆ, ಇದನ್ನೆಲ್ಲನೂ ಕಳ್ಕೊಳ್ಳೋದಕ್ಕೆ ನಾನು ಸಿದ್ಧ. ಜಗದೀಶ್ ಗುಣ ಆಗ್ತಾರೇನೋ ನಂಬಿಕೆ ನನಗಿದೆ ಅಪ್ಪಾಜಿ. ಸ್ವರೂಪ, ನೀನಾದರೂ ಹೇಳಿ ನಿಮ್ಮ ಅಕ್ಕಂಗೆ. ನನಗೆ ಸರಿಯು ಹೇಳ್ತಿರೋದು ಸರಿ ಅನ್ನಿಸ್ತಿದೆ, ಅಪ್ಪ ಹೇಳ್ತಿರೋದು ಸರಿ ಅನ್ನಿಸ್ತಿದೆ. ಯಾರ ಪರವಾಗಿ ನಿಲ್ಲಬೇಕು ಅಂತ ಗೊತ್ತಾಗ್ತಿಲ್ಲ. ಕಂಪನಿ, ಮನೆ ಎರಡರಲ್ಲಿ ಯಾವ್ದು ಮಾರಿದ್ರೂ ನನಗೆ ತುಂಬ ದುಃಖ ಆಗುತ್ತೆ. ಸರಿಯಮ್ಮ, ನಿನ್ನ ನಂಬಿಕೆ ಅಷ್ಟು ಗಟ್ಟಿಯಾಗಿದ್ದರೆ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ. ನಿನಗೇನು ಸರಿ ಅನಿಸುತ್ತೋ ಅದನ್ನೇ ಮಾಡು. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನ
ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ ನೀನೇ ಭೂಮಿ ನೀನೇ ಬಾನು ನೀನೇ ನಂದನ ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು